ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಳಿನಾಸ್ ಕಂದ ಕಿಚನ್ ವ್ಲಾಗ್ಸ್. ಇವತ್ತು ಮನೆಯಲ್ಲಿ ಇರುವಂತ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಬಿಟ್ಟು ಮತ್ತೆ ಮನೆಯಲ್ಲಿ ಮಾಮೂಲಿ ಏನ್ ಅನ್ನ ಮಾಡಿರ್ತೀವಿ ನೋಡಿ, ಅದೇ ಉಳಿದಿರೋ ಅನ್ನನ ಸೇರಿಸ್ಬಿಟ್ಟು ಯಾವ ರೀತಿ ಈಸಿಯಾಗಿ ದೋಸೆಯನ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿನ ನಾವು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮನೇಲಿ ಇಡ್ಲಿ ಆಗ್ಲಿ, ದೋಸೆ ಆಗ್ಲಿ, ಅಥವಾ ನೀರ್ ದೋಸೆಗಾಗ್ಲಿ ಯಾವ್ದಕ್ಕೆ ಆಗ್ಲಿ ಬೇಗ ಈಸಿಯಾಗಿ ಉಪಯೋಗಿಸಬಹುದು. ಅಳತೆ ಮಾಡ್ಕೊಳೋದಕ್ಕೆ ಅಂತೇಳಿ ಈ ತರ ಒಂದು ನೀರ್ ಕುಡಿಯೋ ಗ್ಲಾಸ್ ಅನ್ನ ತಗೊಂಡಿದೀನಿ. ಇವಾಗ ಅಕ್ಕಿಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಆಲ್ರೆಡಿ. ಅದನ್ನ ಇವಾಗ ನಾನು ಒಂದು ಪಾತ್ರೆಗೆ ಇದೇ ಗ್ಲಾಸ್ ಅಲ್ಲಿ ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ. ಸುಮಾರು ಇದು ಒಂದು 4 ಕಪ್ ಅಕ್ಕಿ ಇದೆ. ಅಥವಾ ಈ ಕಪ್ಪಲ್ಲಿ ತಗೋಬಹುದು, ಅಥವಾ ನಿಮ್ಗೆ ಬೇಡ ಅಂದ್ರೆ ಬಾಕ್ಸ್ ಅಲ್ಲಿ ತಗೋಬಹುದು, ಅಥವಾ ನಿಮ್ಗೆ ಕರೆಕ್ಟ್ ಆಗಿ ಒಟ್ಟು ಯಾವ್ದ್ರಲ್ಲಿ ನೀವು ಅಕ್ಕಿ ತಗೊಂಡಿರ್ತೀರಲ್ಲ ಅದ್ರಲ್ಲೇ ಉದ್ದಿನ ಬೇಳೆನ ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಸಿಗುತ್ತೆ. ಸುಮಾರು ಇದು 1 kg ಅಷ್ಟು ಅಕ್ಕಿ ಇದೆ. ಇವಾಗ ಇದೊಂದು ಸುಮಾರು 1/4 kg ಅಷ್ಟು ಅಕ್ಕಿಯನ್ನ ಹಿಡಿಯುತ್ತೆ ಕಪ್ಪು. ಅದ್ರಲ್ಲಿ 4 ಕಪ್ ಅಕ್ಕಿಯನ್ನ ಹಾಕೊಂಡಿದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ಗಿನ ಜಾಸ್ತಿ, ಅರ್ಧ ಕಪ್ಗಿನ ಸ್ವಲ್ಪ ಕಮ್ಮಿ ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಮೆಂತೆ, 1 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕ್ಬಿಟ್ಟು ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಸಸೂಟಿ ಅಕ್ಕಿಯಲ್ಲಿ ಸ್ವಲ್ಪ ಧೂಳೆಲ್ಲ ತುಂಬಾನೇ ಇರುತ್ತೆ, ಹಾಗಾಗಿ ನೀಟಾಗಿ ಒಂದ್ 5ರಿಂದ 6 ಸಲಿ ಅದು ಪೂರ್ತಿ ನೀರೆಲ್ಲ ವೈಟ್ ಬರಬೇಕು ನೀಟಾಗಿ. ಆ ತರ ನೀಟಾಗಿ ತೊಳೆದ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ನೆನೆಸಿ ಇಕ್ತಾ ಇದ್ದೀನಿ. ಸುಮಾರು ಒಂದು 6 ಅವರ್ ಇವಾಗ ನೆನ್ಸಿಟ್ಟಾಗಿದೆ. ಬೆಳಿಗ್ಗೆನೆ ನಾನು ನೆನ್ಸಿಟ್ಟಿದ್ದೆ, ಇವಾಗ ಸಂಜೆ ಇದನ್ನ ರುಬ್ಬಿಕ್ತಾ ಇದ್ದೀನಿ. ಊಟ ಎಲ್ಲ ಆದ್ಮೇಲೆ ಈಗಿದು ರೈಸ್ ಆಗ್ತಾ ಇರೋದ್ರಿಂದ ನಾನು ಮಿಕ್ಕಿರೋ ರೈಸ್ ಅನ್ನು ಸಹ ಹಾಕ್ಬಿಟ್ಟು ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಇವಾಗ ನೋಡಿ ಅಕ್ಕಿ ಈ ತರ ಚೆನ್ನಾಗಿ ನೆಂದಿದೆ. ನಾವ್ ಈ ರೀತಿ ಪ್ರೆಸ್ ಮಾಡಿದ್ರೆ ಅಕ್ಕಿನೂ ಸಹ ಕಟ್ ಆಗ್ಬೇಕು, ಉದ್ದಿನ ಬೇಳೆ ಮತ್ತೆ ಮೆಂತೆನೂ ಸಹ ಚೆನ್ನಾಗಿ ನೆಂದಿರ್ಬೇಕು. ಅದಕ್ಕೆ ಇವಾಗ ರೈಸ್ ಅನ್ನ ನನ್ನ ಕೈಯಲ್ಲಿ ಪೂರ್ತಿ ಒಂದು ಮುಷ್ಟಿ ಆಗೋಷ್ಟು ಅಕ್ಕಿಯನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರು ಗ್ರೈಂಡರ್ ಇದೆ ಅಂದ್ರೆ ಗ್ರೈಂಡರ್ ಅಲ್ಲಾದ್ರೂ ಸಹ ನೀಟಾಗಿ ರುಬ್ಕೋಬಹುದು. ಮಿಕ್ಸಿಗೂ ಅಷ್ಟೇ, ನಾವು ತುಂಬಾ ಒಂದೇ ಸರಿ ಓವರ್ಲೋಡ್ ಆಗುವಷ್ಟು ಅಕ್ಕಿ ರುಬ್ಬುವಾಗ ಹಾಕ್ಬಾರ್ದು. ನಾವ್ ಯಾವಾಗ ಈ ತರ ಅಕ್ಕಿಯನ್ನ ಓವರ್ಲೋಡ್ ಆಗಿ ರುಬ್ತಿ ನೋಡಿ, ಆವಾಗ್ಲೇ ಮಿಕ್ಸಿ ಜಾರ್ಗಳು ರಿಪೇರಿ ಬರೋಂಥದ್ದು. ಇವಾಗ ನೋಡಿ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಗಟ್ಟಿಯಾಗಿನೇ ಈ ರೀತಿ ನಯಸ್ಸಾಗಿ ರುಬ್ಕೊಂಡಿದೀನಿ. ರುಬ್ಬಿರುವಂತ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಒಂದೇ ಸರಿ ತುಂಬಾ ಅಕ್ಕಿನ ಹಾಕೋಬೇಡಿ ಜಾರ್ಗೆ, ಒಂದು ಅರ್ಧ ಜಾರಷ್ಟು ಮಾತ್ರ ಹಾಕೊಂಡು ನೀಟಾಗಿ ಈ ರೀತಿ ರುಬ್ಕೊಳ್ಳಿ. ಪಾತ್ರೆನೂ ಅಷ್ಟೇ ಸ್ವಲ್ಪ ದೊಡ್ಡ ಸೈಜ್ ಪಾತ್ರೆನ ತಗೊಳ್ಳಿ. ಪೂರ್ತಿ ರುಬ್ಬಿರುವಂತ ಹಿಟ್ಟು ಪಾತ್ರೆಯಲ್ಲಿ ಒಂದು ಅರ್ಧ ಭಾಗ ಬರಬೇಕು, ಆ ತರ ಪಾತ್ರೆನ ಸೈಜ್ ಸ್ವಲ್ಪ ದೊಡ್ಡದು ತಗೊಳ್ಳಿ. ಅವಾಗ ಅದು ಜಾಸ್ತಿ ಉಬ್ಬಿದ್ರು ಸಹ ಕೆಳಗಡೆ ಎಲ್ಲ ಚೆಲ್ಲೋದಿಲ್ಲ. ಈ ರೀತಿ ಲಾಸ್ಟ್ ಟ್ರಿಪ್ ಸಹ ನಾನು ರುಬ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕೈಯಿಂದನೇ ನಾವು ಚೆನ್ನಾಗಿ ತಿರುಗಿಸಿಟ್ರೆ ಬೆಳಿಗ್ಗೆ ಅದು ಚೆನ್ನಾಗಿ ಉಳಿನೂ ಬಂದಿರುತ್ತೆ, ಮತ್ತೆ ಚೆನ್ನಾಗೂ ಸಹ ಉಬ್ಬಿ ಬಂದಿರುತ್ತೆ. ನೋಡಿ ಈ ರೀತಿ ಬಂದಿರ್ಬೇಕಿತ್ತು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನಾವು ರಾತ್ರಿ ರುಬ್ಬಿಟ್ಟಾಗ ತುಂಬಾ ತೆಳುವಾಗಿ ರುಬ್ಕೋಬಾರ್ದು. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಏನಾರ ಅವಶ್ಯಕತೆ ಇದೆ, ನಮ್ಗೆ ಅಕ್ಕಿ ತುಂಬಾ ತಿರುಗ್ತಾ ಇಲ್ಲ ಮಿಕ್ಸಿ ಜಾರಲ್ಲಿ ಅಂದಾಗ ಚಿಕ್ಕ ಗ್ಲಾಸ್ ಅಲ್ಲಿ ನೀರ್ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಈ ರೀತಿ ನೀಟಾಗಿ ರುಬ್ಕೋಬೇಕು. ರುಬ್ಬಿ ಹಿಟ್ಟಾದ್ಮೇಲೆ ಅದಕ್ಕೊಂದು ಪ್ಲೇಟ್ ನ ಮುಚ್ಚಿ ಮೇಲ್ಗಡೆ ಸ್ವಲ್ಪ ದೊಡ್ಡದಾದ ಒಂದು ಪಾತ್ರೆಯನ್ನ ಮುಚ್ಚಿಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಸ್ವಲ್ಪ ಇವಾಗ ಚಳಿ ಇರೋದ್ರಿಂದ ಬೇಗ ಹುಬ್ಲಿ ಅನ್ನೋದಕ್ಕೆ ಈ ರೀತಿ ಮುಚ್ಚಿಟ್ರೆ ಗಾಳಿ ಆಡೋದಿಲ್ವಲ್ಲ, ಅವಾಗ ನೀಟಾಗಿ ಚೆನ್ನಾಗಿ ಹುಬ್ಬಿ ಬಂದಿರುತ್ತೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಬೆಳಿಗ್ಗೆನೆ ತೋರಿಸ್ತಾ ಇರೋದು. ಬೆಳಿಗ್ಗೆ ಒಂದು 6 ಗಂಟೆಗೆಲ್ಲ ರೆಡಿ ಮಾಡ್ಬೇಕಾಗಿತ್ತು ತಿಂಡಿ. ನಾನು ಅವಾಗ್ಲೇ ಓಪನ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಇಟ್ಟು ನೀವು ಒಂದು 8 ಗಂಟೆ ಈ ತರ ಎಲ್ಲ ಬಿಸಿಲು ಸ್ವಲ್ಪ ಬಂದಾಗೆ ಬಿಟ್ರೆ ಇನ್ನು 8 ಗಂಟೆ 8:30ಗೆಲ್ಲ ಇನ್ನು ಜಾಸ್ತಿ ಉಬ್ಬಿ ಬಂದಿರುತ್ತೆ. ನಾನು ಇವಾಗ ಅದೆಷ್ಟು ಹಿಟ್ಟನ್ನ ನಾನು ದೋಸೆ ಮಾಡೋದಕ್ಕೆ ಅಷ್ಟು ತಗೊಂತಾ ಇಲ್ಲ. ಒಂದು ಅರ್ಧ ಹಿಟ್ಟನ್ನ ಮಾತ್ರ ನಾನು ಎತ್ತಿಟ್ಬಿಟ್ಟು ಒಂದು ಅರ್ಧ ಹಿಟ್ಟನ್ನ ಮಾತ್ರ ಇವತ್ತಿನ ತಿಂಡಿಗೆ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನೀವು ಎಷ್ಟು ಚೆನ್ನಾಗಿ ಉಬ್ಬಿರುವಂತ ಹಿಟ್ಟನ್ನ ತೋರಿಸ್ತಾ ಇದೀನಿ ನೋಡಿ. ರಾತ್ರಿ ಯಾವ ರೀತಿ ಇತ್ತು, ಬೆಳಿಗ್ಗೆ ಯಾವ ರೀತಿ ಇದೆ ಅಂತ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಇವಾಗ ಗೂಡಾಗಿ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿತ್ತು. ಇವಾಗ ಅದನ್ನ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿಯ ಸೋಡಾವನ್ನ ಸೇರಿಸ್ತಾ ಇಲ್ಲ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕ್ಬಿಟ್ಟು ನೀವು ಅದಕ್ಕೆ ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ದೋಸೆಗೊಂದು ಒಳ್ಳೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಹಸಿಮೆಣಸಿನಕಾಯಿಯನ್ನ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಕು ಅಂದ್ರೆ ನೀವು ಒಂಚೂರು ಎಣ್ಣೆ ಹಾಕು ಸಹ ಬಿಸಿ ಮಾಡ್ಕೋಬಹುದು. ನೋಡಿ ಈ ರೀತಿ ಮುರಿದು ಹಾಕೋದ್ರಿಂದ ಮೆಣಸಿನಕಾಯಿ ಸಿಡಿಯೋದಿಲ್ಲ.
ಅದರಲ್ಲಿ ಒಂದು ಕಾಯೋಳಿಕೆಯನ್ನ ಕಾಯಿ ತುರಿದ್ಬಿಟ್ಟು ತಗೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಅಷ್ಟು ಕಡಲೆ, ಒಂದು 4-5 ಬೆಳ್ಳುಳ್ಳಿ ಎಸಳು, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 4 ಎಸಳು ಕರಿಬೇ ಸೊಪ್ಪನ್ನ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮನೇಲಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಸಹ ತಗೋಬಹುದು. ಅದನ್ನ ನೀಟಾಗಿ ಸ್ವಲ್ಪ ತರ್ತರಿಯಾಗೂ ಅಲ್ಲ, ತುಂಬಾ ನುಣ್ಣಗೂ ಅಲ್ಲ, ಆ ರೀತಿ ರುಬ್ಬಿ ರೆಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇ ಸೊಪ್ಪು ಮತ್ತೆ ಒಂದೆರಡು ಒಣಮೆಣಸಿನಕಾಯಿನ ಹಾಕಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಎಣ್ಣೆ ಏನ್ ಬಿಸಿ ಇದೆ ನೋಡಿ ಅದರಲ್ಲಿ ಅದನ್ನ ಹಾಕಿ ತಿರುಗಿಸ್ಕೊಂತಾ ಇದ್ದೀನಿ. ಇವಾಗ ಈ ರೀತಿ ಚಟ್ನಿಯನ್ನ ನಯಸ್ಸಾಗಿ ರುಬ್ಕೊಂಡಿದ್ದೆ ಅಲ್ವಾ ನಾನು, ಅದನ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ನೀರ್ ಬೇಕು ಅಂದ್ರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನು ಸಹ ಅಲ್ಲಾಡಿಸ್ಬಿಟ್ಟು ಹಾಕೋಬಹುದು. ಇವಾಗ ಒಗ್ಗರಣೆ ಮಾಡಿದಂತಹ ಏನಿತ್ತು ಒಗ್ಗರಣೆಯನ್ನ ಚಟ್ನಿಗೆ ಸೇರಿಸ್ಕೊಳ್ತಾ ಇದೀನಿ. ಚಟ್ನಿ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಪಲ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 4 ಆಲೂಗೆಡ್ಡೆಯನ್ನ ಬೇಯಿಸಿ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಒಂದು 3 ಈರುಳ್ಳಿಯನ್ನ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಟಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇ ಸೊಪ್ಪನ್ನ ಹಾಕಿ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಡು ಆಲೂಗೆಡ್ಡೆ ಪಲ್ಯನೂ ಸಹ ರೆಡಿ ಮಾಡಿಟ್ಟಾಗಿದೆ. ಇವಾಗ ದೋಸೆಯನ್ನ ಹಾಕ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಹಂಚನ್ನ ಇಟ್ಟು ಹಂಚು ಚೆನ್ನಾಗಿ ಕಾದ್ಮೇಲೆ ಇವಾಗ ದೋಸೆಯನ್ನ ಹಾಕೊಳ್ತಾ ಇದ್ದೀನಿ. ಇನ್ನ ಸೌಟು ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು 2 ಸೌಟು ಹಿಟ್ಟನ್ನ ಹಾಕ್ಬಿಟ್ಟು ನೋಡಿ ಈ ರೀತಿ ತೆಳುವಾಗಿ ದೋಸೆಯನ್ನ ಹರಡಿದ್ದಾಯ್ತು. ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಬಿಟ್ಟು ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿದ್ರೆ ಒಂದು 30-40 ಸೆಕೆಂಡಿಗೆಲ್ಲ ದೋಸೆ ನೀಟಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ದೋಸೆ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ತುಂಬಾನೇ ಕಲರ್ಫುಲ್ ಆಗಿ ಬಂದಿದೆ ಅಂತ ಹೇಳಿ. ಇನ್ನು ತುಂಬಾ ಕಲರ್ ರೆಡ್ಡಿಶ್ ಆಗಿ ಬೇಕು ಅಂದ್ರೆ ದೋಸೆ ಹಿಟ್ಟು ಏನಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಸಹ ದೋಸೆ ತುಂಬಾನೇ ಚೆನ್ನಾಗಿ ಕಲರ್ ಆಗಿ ಬರುತ್ತೆ. ನಿಮ್ಗೆ ಯಾವ ರೀತಿ ದೋಸೆ ಬೇಕೋ ಆ ರೀತಿ ದೋಸೆಯನ್ನ ಹಾಕೋಬಹುದು. ನಾನಿಲ್ಲಿ ಸೆಟ್ ದೋಸೆಯನ್ನ ಹಾಕೊಳ್ತಾ ಇದ್ದೀನಿ. ಸೆಟ್ ದೋಸೆ ಸ್ವಲ್ಪ ದಪ್ಪ ಬೇಕು ಅಂದ್ರೆ ಸೌಟದಲ್ಲಿ ನೀವು ಹರಡಬಾರ್ದು, ಅವಾಗ ಜಾಸ್ತಿ ದಪ್ಪ ಬೇಕಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ತುಂಬಾ ದಪ್ಪ ಇದ್ರೆ ಇಷ್ಟಪಡಲ್ಲ, ಹಾಗಾಗಿ ನಾನು ಲೈಟ್ ಆಗಿ ಸೌಟಲ್ಲಿ ಸ್ವಲ್ಪ ಈ ರೀತಿ ತಿರುಗಿಸಿದೆ. ತಿರುಗಿಸ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸಹ ಬೇಯಿಸ್ಕೊಂಡು ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಗೂಡಾಗಿ ಬಂದಿದೆ ಅಂತೇಳಿ. ಇವಾಗ ಅದೇ ಹಿಟ್ಟಲ್ಲಿ ಒಂದು ಕ್ರಿಸ್ಪಿ ಆಗಿರುವಂತ ಮಸಾಲೆ ದೋಸೆಯನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲೂ ಸಹ ಒಂದ್ 2 ಸೌಟು ಹಿಟ್ಟನ್ನ ಹಾಕ್ಬಿಟ್ಟು ತುಂಬಾನೇ ತೆಳುವಾಗಿ ಹರಡ್ಬೇಕು. ಮಸಾಲೆ ದೋಸೆ ಕ್ರಿಸ್ಪಿ ಆಗಿರ್ಬೇಕಲ್ವಾ, ಹಾಗಾಗಿ ಉರಿಯನ್ನು ಅಷ್ಟೇ ಗ್ಯಾಸ್ ಅನ್ನ ಫ್ಲೇಮ್ ಅನ್ನ ಸ್ವಲ್ಪ ಮೀಡಿಯಂ ಆಗಿ ಇಟ್ಕೊಳ್ಳಿ, ಅವಾಗ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ದೋಸೆಗೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಮನೇಲೆ ಇರುತ್ತೆ ಕೆಂಪು ಚಟ್ನಿ, ಮನೇಲೆ ಇದ್ದಂತ ಕೆಂಪು ಚಟ್ನಿಯನ್ನ ನಾನು ಹಾಕೊಳ್ತಾ ಇದ್ದೀನಿ. ಇದು ಸಹ ತುಂಬಾನೇ ಟೇಸ್ಟಿ ಆಗಿತ್ತು ತಿನ್ನೋದಕ್ಕೆ. ಮನೇಲಿ ಕೆಂಪು ಚಟ್ನಿ ನಾನು ಇನ್ನೊಂದ್ಸರಿ ಯಾವತ್ತಾದ್ರೂ ಮಾಡ್ಬೇಕಾದ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ. ಈ ರೀತಿ ಎಲ್ಲಾ ಚಟ್ನಿಯನ್ನ ದೋಸೆ ತುಂಬಾ ಅಂದ್ರೆ ನಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಚಟ್ನಿಯನ್ನ ಸೇರಿಸ್ಬಿಟ್ಟು ದೋಸೆ ಎಲ್ಲಾ ಭಾಗಕ್ಕೂ ಅದನ್ನ ಹಚ್ಚಿ ಇವಾಗ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ತೆಗ್ದ್ಬಿಟ್ಟು ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ಹಾಕ್ಬಿಟ್ಟು ದೋಸೆನು ಸಹ ಸುತ್ತ ಆಲ್ರೆಡಿ ಬಿಡ್ತಾ ಇದೆ, ನೋಡ್ತಾ ಇರ್ಬೋದು. ಈ ತರ ಬಿಡ್ತಾ ಇರೋ ಟೈಮಲ್ಲಿ ನಾವು ಒಂದು ಈ ತರ ದೋಸೆ ತೆಗಿಯೋ ಏನಿರುತ್ತೆ ಚುಂಚಕ, ಅದರಿಂದ ಈ ರೀತಿ ದೋಸೆಯನ್ನ ತೆಗಿತಾ ಇದ್ದೀನಿ. ಇದು ಅಷ್ಟೇ ತುಂಬಾನೇ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ನಾನ್ ಯಾವಾಗ್ಲೂ ರೇಷನ್ ಅಕ್ಕಿಯಿಂದಲೇ ದೋಸೆ, ಇಡ್ಲಿ ಅಥವಾ ಪಡ್ಡು, ನೀರ್ ದೋಸೆ ಎಲ್ಲದಕ್ಕೂ ನಾನು ರೇಷನ್ ಅಕ್ಕಿಯನ್ನು ಉಪಯೋಗಿಸೋದು. ಅಕ್ಕಿ ರೊಟ್ಟಿ ಆಗಿರ್ಬೋದು ಎಲ್ಲದಕ್ಕೂ ಅದನ್ನೇ ಉಪಯೋಗಿಸೋದು. ಹಾಗಾಗಿ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆನೂ ಅಷ್ಟೇ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲ್ ಅಲ್ಲಿ ಏನ್ ರುಚಿ ಇರುತ್ತೆ ನೋಡಿ ಅದೇ ರುಚಿಯಲ್ಲಿ ಮನೇಲೂ ಸಹ ಈ ತರ ಈಸಿಯಾಗಿ ನಾವು ತಿನ್ಬೋದು, ಮನೆಯವ್ರಿಗೆಲ್ಲ ಮಾಡ್ಕೊಡ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡಿದೆ ಅಂತ ಹೇಳಿ. ಅಥವಾ ನೀವು ರೇಷನ್ ಅಕ್ಕಿ ಏನಾದ್ರು ಉಪಯೋಗಿಸಲ್ಲ ಅಥವಾ ತಿನ್ನಲ್ಲ ಅನ್ನೋ ಅಂತವ್ರು ಅಂಗಡಿಗಳಲ್ಲಿ ದೋಸೆ ಅಕ್ಕಿ ಅಂತಾನೆ ಸಿಗುತ್ತೆ, ಅದೇ ಅಕ್ಕಿನ ತಗೊಂಬಂದ್ಬಿಟ್ಟು ದೋಸೆ ಅಥವಾ ಇಡ್ಲಿನ ಈ ರೀತಿ ರೆಡಿ ಮಾಡ್ಕೋಬಹುದು. ಹಾಗೆ ಸೆಟ್ ದೋಸೆನೂ ಸಹ ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ಅಷ್ಟೇ ಸ್ಪಾಂಜಿಯಾಗಿ ಬಂದಿರುತ್ತೆ. ತುಂಬಾ ಹಗುರವಾಗಿದ್ದಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ದೋಸೆಗಳು. ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವರಮಹಾಲಕ್ಷ್ಮಿಗೆ ತುಂಬಾನೇ ಈಸಿಯಾಗಿ ಸೀರೆಗಳನ್ನ ಉಡ್ಸೋದನ್ನ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಪ್ಲೀಸ್ ನೋಡಿ.